ಎಲ್ರಿಗೂ ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಈವ್ನಿಂಗು. ಬೆಳಗ್ಗೆಯಿಂದ ಫುಲ್ಲು ಕೆಲಸ ಎಲ್ಲ ಮುಗಿಸ್ಬಿಡೋಣ ಇವತ್ತು ಅಂತ ಮನೆ ಕ್ಲೀನಿಂಗ್ದು ಎಲ್ಲ ಮಾಡ್ತಿದ್ವಿ. ಸೊ ವಿಡಿಯೋ ಮಾಡೋಕ್ಕಾಗಿರ್ಲಿಲ್ಲ ಅಲ್ಲ ಆಗಿರಲಿಲ್ಲ, ನಿಮ್ಮನ್ನೇ ಕೇಳ್ತಾ ಇದ್ದೀರಿ. ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಈಗೆಲ್ಲ ಮುಗೀತು, ಎಲ್ಲ ಕೆಲಸನೂ ಆಗಿದೆ. ಇನ್ನೇನಿದ್ರು ಸ್ವಲ್ಪ ಸ್ಕ್ರೀನ್ಸ್ ಇದೆ, ಅದು ನಾಳೆ ಹೋಗ್ಯೋದಷ್ಟೇ, ಇನ್ನೇನು ಬಾಕಿ ಉಳಿದಿಲ್ಲ. ಸೊ ಅದಕ್ಕೆ ಈಗಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಅಮ್ಮ ಅಡುಗೆ ಮಾಡೋಕ್ಕೆ ಹೀರೆಕಾಯಿ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂದರು. ಸೊ ಅದಕ್ಕೆ ಹೀರೆಕಾಯಿ ರೆಡಿ ಮಾಡ್ಕೊತಾ ಇದ್ದೀನಿ, ಕಟ್ ಮಾಡಿಕೊಂಡು. ಬಾಯಿ ಕಾಣಿಸ್ತಾ ಇಲ್ಲ, ಮೈಯೇ ಕಾಣಿಸ್ತಾ ಇಲ್ಲ. ನಮ್ಮಮ್ಮ ಬಾಯಿ ಮುಚ್ಕೊಂಡು ಕಟ್ ಮಾಡ್ತಾರೆ. ಹಲೋ, ಏನು ಹೇಳೋದು, ಬೆಳಗ್ಗೆಯಿಂದ ಎಷ್ಟು ಕೆಲಸ ಕೊಟ್ಟಿದ್ದೀರಾ. ಈಗ ಮಾತಾಡು. ಸುಸ್ತಾಗಿ ಹೋಗಿದ್ದೀನಿ ನಾನು, ಸುಸ್ತಾಗಿ ಬೆಂದು ಬಳಲಾಗಿನ. ಏನಂತೀರಲ್ಲ ನಿಮ್ಮ ಡೈಲಾಗು, ಅದಾಗಿ ಜಾಸ್ತಿ ಕೆಲಸ ಇದ್ದಿದ್ದೆ. ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಇವತ್ತು. ಆ್ಯಕ್ಚುಲಿ ಮಾಡ್ತಿದ್ವಿ, ಇವಾಗ ಹಬ್ಬಕ್ಕೆಂತ ಎಲ್ಲ ಮಾಡುವಾಗ ಎಲ್ಲ ಮತ್ತೆ ಹೋಲ್ಸೇಲಾಗಿ ಮಾಡಬೇಕಾಗುತ್ತೆ. ಸೊ ಆ್ಯಕ್ಚುಲಿ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಹೋದ ವರ್ಷ, ಆಲ್ರೆಡಿ ಹೊಸ ವರ್ಷ ಬಂದ್ಬಿಟ್ಟಿದೆ. ಒಂದು ವರ್ಷ ಆಗೋಯ್ತು. ನಮ್ಮಮ್ಮ 1 ವರ್ಷ ಆಗೋಯ್ತಂತೆ. ಇದು ಹಾಕ್ಬೇಕಾ? ಇದ್ರಲ್ಲಿ ಏನಿರುತ್ತೆ ಬರೀ ಇಲ್ಲಿ ನೋಡಿ, ಇದೇನಿದು, ಇದೇ ಇದೆ. ನಾರ್ ತೆಗ್ದ್ರು ಅಷ್ಟೇ ಇರುತ್ತೆ ಟೇಸ್ಟ್. ತೆಗ್ದರೆ ಬರೋ ನಾರ ಕಟ್ ಮಾಡ್ತಾನೆ ಬರುತ್ತೆ, ಅದನ್ನ ತೆಗ್ದು ಬಿಸಾಕ್ಬೇಕು. ಯಾರ್ದು ಟೇಸ್ಟ್ ಇರಲ್ಲ ನಾರಲ್ಲಿ. ನಾರ್ ತೆಗ್ದು ಬಿಸಾಕ್ಬಿಟ್ಟು ಅದನ್ನ ಹಾಕ್ಬೇಕು. ನಿನ್ನ ಕಟ್ ಮಾಡಿದ್ರೆ ಎಲ್ಲ ಹೀರೆಕಾಯಿನೂ ತೆಗ್ದಾಕ್ಬೇಕಾಯ್ತದೆ. ನುಗ್ಗೆಕಾಯಿ ಅದು ತುದಿ ಅಲ್ವಾ ಫ್ರೆಂಡ್ಸ್, ತುಂಬಾ ನಾರಿತ್ತು ಅಂತ ಅಷ್ಟೇ ಹಾಕ್ತೆ ಕಣಮ್ಮ. ಇದು ಇಷ್ಟು ಕಟ್ ಮಾಡಲ ಸಿಂಧು, ಅದನ್ನು ಒಂಚೂರು ಮ್ಯಾಲ ತುದಿ ಕಟ್ ಮಾಡ್ಬೇಕು ಸಿಂಧು. ಅದು ನಾರಿಲ್ಲ. ನಮ್ಮಮ್ಮ ಔಟ್ ಮಾಡುವಾಗ್ಲೂ ಅವ್ರಿಗೆ ಹೆಂಗೆ ಇಷ್ಟ ಹಂಗೆ ಮಾಡ್ಸೋದು, ನಾನು ಮಾಡುವಾಗ್ಲೂ ಅವ್ರಿಗೆ ಹೆಂಗೆ ಇಷ್ಟ ಹಂಗೆ ಮಾಡ್ಸೋದು. ಕಾಸು ಕೊಡ್ತಂದಿದ್ದೀರ ಅಂತ ಇದೆಯಲ್ಲ, ಈ ತುದಿನೂ ತಿನ್ಬಿಡಿ. ತುದಿ ತಿನ್ನೋದ್ರೆ ಯಾವ್ದು ತಿನ್ಬೇಕು ಅದನ್ನ ತಿನ್ಬೇಕು, ಯಾವ್ದು ಬಿಸಾಕ್ಬೇಕು ಅದನ್ನ ಬಿಸಾಕ್ಬೇಕು. ಅವ್ರು ಹೇಳ್ದಂಗೆ ಮಾಡ್ಬೇಕು. ಕಟ್ ಮಾಡಿ ಇಟ್ಬಿಟ್ಟು ದೇವ್ರು ಕಳಸ ಕದಲಿಸ್ಬಿಡು. ಹೌದು, ಇವತ್ತು ಬೆಳಗ್ಗೆನೆ ಎಲ್ಲ ಕ್ಲೀನ್ ಮಾಡ್ಕೊಂಡು. ಬೆಳಗ್ಗೆನೂ ಆಗಲ್ಲ, ಇನ್ನ ಕೆಲಸ. ಯಾಕೆ ಬೆಳಗ್ಗೆ ಆಗಲ್ಲ? ಇವತ್ತೆಲ್ಲ ಆಗಿಲ್ವಾ? ಇವತ್ತೆಲ್ಲ ಮಾಡ್ಕೊಟ್ರು ಬೆಳಗ್ಗೆನೂ ಆಗಲ್ಲ ಅಂತ. ಸ್ಕ್ರೀನ್ ಇನ್ನ ಅಲ್ಲಿ ಅಡುಗೆ ಮನೇಲಿ ಹಾಕಿರೋ ಸ್ಕ್ರೀನ್ ತೆಗಿಲಿಲ್ಲ. ಸ್ಕ್ರೀನ್ ಹೋಗಿಲಿ, ಅದಿದೆಯಲ್ಲ ಸ್ಕ್ರೀನ್, ಮ್ಯಾಟ್ಗಳು ಹೋಗಿ. ಸ್ಕ್ರೀನ್ ಅದೆಲ್ಲ ಮಿಷಿನ್ ತಾನೇ ಒಗೆಯೋದು. ಮಿಷಿನ್ ಹಾಕಿದ್ರೆ ಮ್ಯಾಟ್ಗಳು ಕೈಲಲ್ಲಿ ಹೋಗಿದ್ದಾನು. ನೀವು ಒಪ್ಪೋ ಬನ್ನಿ. ನಾನು ಇವಾಗ ಹೆಂಗಿದ್ರು ಫ್ರೆಶ್ ಆಗಿದ್ದೀನಿ, ಆದರೂ ಬೆಳಗ್ಗೆ ಕ್ಲೀನ್ ಮಾಡುವಾಗ ಮತ್ತೆ ಫ್ರೆಶ್ ಅಪ್ ಆಗಬೇಕು. ಸೊ ಅವಾಗ ಒಂದೇ ಸರಿ ನಾನು ಫ್ರೆಶ್ ಅಪ್ ಆಗಿ ನಾನು ದೇವ್ರ ಮನೆ ಕ್ಲೀನ್ ಮಾಡ್ಬೋದು, ಅವರು ಏನು ಮ್ಯಾಟ್ ಹೋಗಿಬೋದು ತಾನೆ, ಎರಡು ಕೆಲಸ ಆಗುತ್ತೆ. ಅವ್ರಿಗೇನು ಗೊತ್ತಾ, ಎಲ್ಲ ಕೆಲಸದಲ್ಲೂ ಮಗು ಇರಬೇಕು, ಇಲ್ಲಾಂದ್ರೆ ಅವ್ರಿಗೆ ಮೂಡಿರಲ್ಲ. ಒಂದೊಂದು ಸತಿ ಮಾಡಿ
ಸಿಕ್ಕಲ್ವೇ ಹಂಗೆ ನಂಚ್ಕೋಕೆ ಅದೇ ನಾನು ಮಾಡಿದ್ರೆ ಬೇಡ ಅಂತಾರೆ, ಅದೇ ಅವ್ರು ಮಾಡಿದ್ರೆ ಹ್ಞೂ ಅಂತಾರೆ. ಇದೆಷ್ಟು ಸರಿ ಹೇಳಿ? ನಾಟ್ ಗುಡ್. ನನ್ನ ತಮ್ಮ ಮನೇಲಿ ಇಲ್ಲ ಅಂದರೆ ಎಷ್ಟು ಬೋರ್ ಆಗುತ್ತೆ ಗೊತ್ತಾ. ಮನೇಲಿ ಯಾರೂ ಇಲ್ವೇನೋ ಅನ್ಸುತ್ತೆ. ಕೂದಲು ನೋಡಮ್ಮ, ಈ ಕಚ್ಚ ಗುಡ್ಸಿನಿ ಈಗ ಎಷ್ಟು ಕೂದಲು ಹಾಕ್ಬಿಟ್ಟು ಹೊಂಟೋದ್ಲಿ ತೊಂಪೆನಿಯೇ. ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಯಾಕೋ ಇತ್ತೀಚೆಗೆ ಜಾಸ್ತಿ ಏರ್ ಫಾಲ್ ಆಗ್ತಿದೆ. ಅಷ್ಟೇ ಏನು ಬೇಗ ಬೆಳೆಯುತ್ತೆ, ಬಟ್ ಅಷ್ಟೇ ಹೇರ್ ಫಾಲ್ಸು ಆಗ್ತಿದೆ. ಸ್ವಲ್ಪ ಏನಾದರೂ ಫ್ಲ್ಯಾಕ್ಸ್ ಸೀಡ್ಸ್ ಲಡ್ಡು ಆರ್ ಅದು ಇದು ಏನಾದ್ರು ಮಾಡ್ಕೊಂಡು ಕುಡಿಬೇಕು. ಆ್ಯಕ್ಚುಲಿ ಬೀಟ್ರೂಟ್ ನೆನೆ ತೊಗೊಂಬಂದೆ ಇದಕ್ಕೆ ಅಂತಲೇ, ಯೂಟ್ಯೂಬಲ್ಲಿ ರೆಮಿಡೀಸ್ ಅಂತ ಚೆಕ್ ಮಾಡಿ ನೋಡಿದ್ದೆ. ಅದನ್ನು ಕುಡಿಬೇಕು, ಜ್ಯೂಸ್ ಕುಡಿಬೇಕು. ನಮ್ಮಮ್ಮ ಅಲ್ಲಿ ಅವ್ರ ತಮ್ಮ ಅಲ್ಲ, ಅವ್ರ ತಮ್ಮ ಅಲ್ಲ, ನನ್ನ ತಮ್ಮ ಹತ್ರ ಟಾಕಿಂಗ್ ವಿಡಿಯೋ ಕಾಲಲ್ಲಿ. ಆ್ಯಕ್ಚುಲಿ ಅವನಿಗೆ ಊರಲ್ಲಿ ಯಾರೂ ಇಲ್ಲ ಅಲ್ಲಿ ಆಡೋಕ್ಕೆ. ಅವ್ನು ಹೋಗಿರೋದೇ ಟ್ಯೂಷನ್ಗೆ ಹೋಗೋದು ತಪ್ಸ್ಕೊಳ್ಳೋಣ ಅಂತ. ಇಲ್ಲಿದ್ರೆ ಟ್ಯೂಷನ್ ಕಳಿಸ್ತೀವಿ ಅಂತ. ಆ್ಯಕ್ಚುಲಿ ನಮ್ಮ ಊರಲ್ಲಿ, ನಮ್ಮ ಮನೆ ಊರೆಲ್ಲ ಚೆನ್ನಾಗಿದೆ, ಹೋಗ್ಬೇಕು, ಹೋದಾಗ ತೋರಿಸ್ತೀನಿ. ಹೋಗಿದ್ದೀವಿ, ಹೋಗಿಲ್ಲ ಅಂತಲ್ಲ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಹೋಗಿಲ್ಲ, ನೋಡಬೇಕು. ನಮ್ಮಮ್ಮ ಸೊ ಈಗ ಹೀರೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಾಗಿದೆ. ಈಗ ಈರುಳ್ಳಿ ಬಿಡಿಸ್ಕೊಂಡಿದ್ದೀನಿ, ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಹೀರೆಕಾಯಿ ಸಿಪ್ಪೆಲ್ಲ ಇದ್ರ ಮೇಲೆ ಇರೋಗಿದೆ, ತೊಳ್ಕೊಂಡು ಆ್ಯಕ್ಚುಲಿ ಕಟ್ ಮಾಡ್ತೀನಿ ನಾನು ಈರುಳ್ಳಿ ಯಾವಾಗ್ಲೂ. ಸೊ ಕಟ್ ಮಾಡಿಕೊಂಡು ನೆಕ್ಸ್ಟು ಪಲ್ಯ ಹೆಂಗೆ ಮಾಡ್ತೀನಿ ನಾನು ಅಂತ ತೋರಿಸ್ತೀನಿ. ಸೊ ಈಗ ಹೀರೆಕಾಯಿಗೆ ನೀರು ಹಾಕಿದ್ದೀನಿ, ಹಾಗೆ ಈರುಳ್ಳಿನೂ ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಕಟ್ ಮಾಡ್ತಾ ಮಾಡ್ತಾ ಕಣ್ಣಲ್ಲಿ ನೀರೇ ಬಂತು. ಇಲ್ಲಿ ಅಮ್ಮ ಈಗ ಏನಮ್ಮ ಇದು ಕಾಳುಗಳು? ಅವರೆಬೇಳೆ. ಹೆಸರು ಕಾಳು ಮತ್ತು ಅವರೆಬೇಳೆ ಎರಡನ್ನೂ ಹಾಕಿ ಬೇಯಕ್ಕಿಟ್ಟಿದ್ರು, ಸಾಫ್ಟಾಗಿ ಬೆಂದಿದ್ದಾವೆ. ಈಗ ಇದಕ್ಕೇನೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹೀರೆಕಾಯಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಬೇಯಿಸ್ಕೊಬೇಕು. ಮತ್ತೆ ಎಲ್ಲ ಹೀರೆಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಬೇಕು. ನಾನು 1 ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಕೈಗೆ ಯಾವ್ದು ಸಿಗುತ್ತೆ ಅದನ್ನೆಲ್ಲ ಎತ್ಕೊಂಡು ತಿರುಗಿಸ್ತಾ ಇರ್ತೀನಿ ನಾನು. ಹಾಕಿ ಉಪ್ಪಾಕಿ ತಿರುಗಿಸ್ಬಿಟ್ಟು ಮುಚ್ಚಳ ಮುಚ್ಚಿ 1-2 ವಿಷಲ್. ಆ್ಯಕ್ಚುಲಿ ನಮ್ಮಮ್ಮ ಏನು ಹೇಳಿರಲಿಲ್ಲ. ಆ್ಯಕ್ಚುಲಿ ಕ್ಲಿಯರಾಗಿ ಇನ್ಸ್ಟ್ರಕ್ಷನ್ನೇ ಕೊಟ್ಟಿಲ್ಲ. ಏನು ಹೀರೆಕಾಯಿ ಹಾಕಿದ್ನಲ್ಲ, ಕಾಳೆಲ್ಲ ಆದಮೇಲೆ ಅದಕ್ಕೆ ಹೀರೆಕಾಯಿನೂ ಹಾಕಿದ್ನಲ್ಲ, ವಿಷಿಲ್ ಬರ್ಸ್ಬಾರ್ದಿತ್ತು, ಹಂಗೆ ಬೇಯಕ್ಕಿಡಬೇಕಿತ್ತು. ನಾನು ನೋಡಿದೆ 2 ವಿಷಿಲ್ ಬರ್ಸ್ಬಿಟ್ಟಿದ್ದೀನಿ. ಫುಲ್ಲು ಏನು ಈ ಥರ ಆಗಿದೆ. ಜಾಸ್ತಿ ಏನಿಲ್ಲ, ಬಟ್ ಫುಲ್ ನೈಸ್ ಆಗಿಬಿಟ್ಟಿದೆ, ಸಾಫ್ಟ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ನಾನೇನು ಡಿಸೈಡ್ ಮಾಡಿದ್ದೀನಿ, ಗೊಜ್ಜು ಥರ ಮಾಡಿಬಿಡೋಣ. ಸ್ವಲ್ಪ ಟೊಮೆಟೊ ಹಾಕಿ ಗರಂ ಮಸಾಲ ಅದು ಇದು ಮಸಾಲ ಹಾಕ್ಬಿಟ್ರೆ ಅದು ಚೆನ್ನಾಗೇ ಬರುತ್ತೆ ಅಂತ ನಾನು ಚೇಂಜ್ ಮಾಡಿಬಿಟ್ಟೆ. ಕ್ಲಿಯರ್ ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ, ನಾನೇನು ಮಾಡೋಕ್ಕಾಗುತ್ತಲ್ವಾ, ಅವ್ರ ತಪ್ಪದು. ಇದೇ ಕುಕ್ಕರ್ನ ನಾನೀಗ ತೊಳೆದು ಮತ್ತೆ ಇಟ್ಟಿದ್ದೀನಿ, ಸ್ಟವ್ ಆನ್ ಮಾಡಿದ್ದೀನಿ. ಕುಕ್ಕರ್ ಹೆಂಗಿದು ಆಗಿದೆಯಲ್ಲ ಬಿಡಿ, ಕುಕ್ಕರಲ್ಲೇ ಮಾಡ್ತೀನಿ ಅಲ್ವಾ, ಯಾಕೆ ಎರಡು ವೇಸ್ಟ್ ಮಾಡೋದು. ಸೊ ನೀರೆಲ್ಲ ಯಾವ ನಾಯಿ? ನಾನು ಹಂಗೆ ಹಾಕಿತ್ತು. ನಮ್ಮಮ್ಮ ನಾನು ಯಾವುದೋ ವಿಡಿಯೋದಲ್ಲಿ ನಾಯಿದು ಫೋಟೋ ಹಾಕಿದ್ದೀನಲ್ಲ ರಿಪೀಟ್ ಅಂತ, ನನ್ನ ತಮ್ಮ ಏನೋ ಮಾಡುವಾಗ ಅದನ್ನು ನಾಯಿ ಎಲ್ಲಿಂದ ಬಂತು ಅಂತ ಕೇಳ್ತಿದ್ದಾರೆ. ಸೊ ಇದು ನೀರೆಲ್ಲ ನೀಟಾಗಿ ಡ್ರೈ ಆಗಿದೆ.
ಈಗ ಇದಕ್ಕೆ ಆಯಿಲ್ ಹಾಕೊತೀನಿ. ಸೊ ಎಣ್ಣೆ ಹಾಕೊತಾ ಇದ್ದೀನಿ. ಈಗ ಕುಡಿಯೋ ಎಣ್ಣೆ ಅಲ್ಲ, ಅಡುಗೆ ಎಣ್ಣೆ. ಸೊ ಒಂದು 3 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕೋಬೇಕು. ಅಮ್ಮ ಕಡಲೆಕಾಳು ಹಾಕ್ಲಾ? ಕಡಲೆಕಾಳಲ್ಲ, ಗೊಜ್ಜು ಥರ ಬೇಡ. ಸೊ ಗೊಜ್ಜು ಥರ ಮಾಡ್ತಾಯಿದ್ದೀನಲ್ಲ, ಪಲ್ಯನೇ ಮಾಡ್ತಿದ್ದೆ, ಪಲ್ಯ ಕ್ಯಾನ್ಸಲ್ ಆಗಿ ಗೊಜ್ಜ ಮಾಡ್ತಾಯಿದ್ದೀನಲ್ಲ. ಸೊ ಕಡಲೆಕಾಳೇನು ಬೇಡ, ಕಡಲೆಕಾಳಲ್ಲ. ಈಗ ಎಣ್ಣೆ ಎಲ್ಲ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಅಂದಮೇಲೆ ನೀವು ಬೇಕಾದರೆ ಜೀರಿಗೆನೂ ಹಾಕ್ಕೊಳ್ಳಿ. ನನಗೆ ಗೊತ್ತಿಲ್ಲ ಏನಕ್ಕೆ ಅಂತ, ನನಗೆ ಎಲ್ಲದಕ್ಕೂ ಜೀರಿಗೆ ಹಾಕೋಕೆ ಇಷ್ಟ. ಸೊ ನಾನು ಹಾಕ್ಕೊತಾ ಇದ್ದೀನಿ. ಇದು ನಿಮ್ಗೆ ಆಪ್ಷನಲ್ಲು. ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಅದೇನದು, ಅದೇ ಚಟಪಟ ಅನ್ನೋದು ಸಾಸಿವೆ ಹಾಕ್ಕೊಂಡು ಸೌಂಡ್ ಬರ್ತಾ ಇದೆ. ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 3 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದು ಈರುಳ್ಳಿ ಗೋಲ್ಡನ್ ಫ್ರೈ ಆಗೋವರೆಗೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಯಾಕೋ ಏನೇನೋ ಹೇಳ್ತಾ ಇದ್ದೀನಿ. ಸೊ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಯಾವುದೇ ಐಟಮ್ಗಾಗಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಯಾವುದೇ ಐಟಮ್ ಅಂದರೆ ಯಾವುದೇ ಅಡುಗೆಗಾಗಲಿ. ಸೊ ಇದು ಫ್ರೈ ಆಗಲಿ ಅಂತ ಇದ್ದೀನಿ, ಏನೋ ಆಗಿದೆ ನನಗೆ ಇವತ್ತು. ಸೊ ಈಗ ಈರುಳ್ಳಿ ಫ್ರೈ ಆಗಿದೆ ಸ್ವಲ್ಪ. ಸೌಟೆ ಯೂಸ್ ಮಾಡ್ತಾಯಿದ್ದೀನಿ. ನಾನು ಹಂಗೆ ಏನೇನು ಸಿಗುತ್ತೆ ಅದನ್ನೆಲ್ಲ ಹಾಕಿ ಮಾಡ್ತೀನಿ, ಇದು ಮಾತ್ರ. ಸೊ ಈರುಳ್ಳಿ ಫ್ರೈ ಆಗಿದೆಯಲ್ಲ, ಈಗ ನಾನು ಟೊಮೆಟೊ ಹಾಕ್ತಾಯಿದ್ದೀನಿ. ನಾನಿಲ್ಲಿ 2 ಮೀಡಿಯಮ್ ಸೈಜ್ ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋದಷ್ಟೇ. ಹಾಗೆ ಇದಕ್ಕೆ ಈಗಲೇ ಉಪ್ಪು ಹಾಕ್ಕೊಂಡ್ರೆ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ. ಈ ಉಪ್ಪು ನೀವು ನೋಡಿ ಹಾಕ್ಕೊಬೇಕು, ಯಾಕಂದರೆ ಪಲ್ಯ ಅಂತೀನಿ, ಈ ತರಕಾರಿ ಮತ್ತು ಕಾಳು ಹಾಕಿಲ್ಲ ನಾನು. ಬಟ್ ಇದು ಬೇಯಿಸ್ಕೋಗ್ಲೇ ನಾನು ಜಾಸ್ತಿ ಹಾಕ್ಕೊಂಡಿದ್ದೆ. ಸೊ ನಾನು ಇದಕ್ಕೆ ಹಾಕಿಲ್ಲ. ಕಮ್ಮಿ ಏನಾದರೂ ಹಾಕಿದರೆ ಹಾಕ್ಕೊಬೋದು ಅಷ್ಟೇ. ಸೊ ಈಗ ಟೊಮೊಟೊ ಸಾಫ್ಟಾಗಿ ಬೆಂದಿದೆ. ಈಗ ನಾನು ಇದಕ್ಕೆ ಒಂದು ಒಂದು ಸ್ಪೂನ್ ಅರ್ಧ ಸ್ಪೂನಷ್ಟು, ಇದು ಚಿಕ್ಕ ಸ್ಪೂನು ಹಾಗಾಗಿ 1 ಸ್ಪೂನ್ ಹಾಕ್ತಾಯಿದ್ದೀನಿ, ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಆ್ಯಂಡ್ ನಮ್ಮ ಅಜ್ಜಿ ಊರಿಂದ ಮಾಡಿ ಕೊಟ್ಟು ಕಳಿಸಿದ್ದು ಧನ್ಯದ ಪುಡಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಊರಲ್ಲಿ ಅಜ್ಜಿನೇ ಮಾಡಿದ್ದು. ಸೊ ಇದು ಸ್ವಲ್ಪ ಖಾರದ ಪುಡಿ, ಖಾರ ಅಂದರೆ ಮೆಣಸಿನ್ಕಾಯಿ ಹಾಕಿದಾರಲ್ಲ, ಒಣಗಿನ ಮೆಣಸಿನ್ಕಾಯಿ. ಸೊ ಸ್ವಲ್ಪ ರೆಡ್ ಇದೆ. ಇದನ್ನು 1-2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಚಿಲ್ಲಿ ಪೌಡರ್ನು ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದು 2 ಮಿನಿಟ್ಸ್ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕಷ್ಟೆ. ಸೊ ಈಗ ಒಂದು 2 ಮಿನಿಟ್ಸ್ ಫ್ರೈ ಆಗಿದೆ, ಹಸಿ ವಾಸನೆ ಹೋಗಿದೆ. ಈಗ ನಾನು ಏನಿದು ತರಕಾರಿ ಎಲ್ಲ, ಕಾಳು ಮತ್ತು ತರಕಾರಿ ಎಲ್ಲ ಬೇಯಿಸ್ಕೊಂಡಿದ್ವಲ್ಲ, ಅದ್ರದ್ದು ನೀರಿದೆಯಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಈಗ ಒಂದು 5 ಮಿನಿಟ್ಸ್ ಚೆನ್ನಾಗಿ ಅದನ್ನು ಬೇಯಕ್ಕೆ ಬಿಡಬೇಕು ಹಾಗೇ. ಆಮೇಲೆ ಅದು ಬೇಯಿಸ್ಕೊಂಡಿರೋ ಕಾಳು ಮತ್ತು ತರಕಾರಿನ ಹಾಕ್ಕೊತೀನಿ, ಹೀರೆಕಾಯಿ. ಈಗ ಚೆನ್ನಾಗಿ ಕುದೀತಾ ಇದೆ. ಈಗ ನಾನು ಬೇಯಿಸ್ಕೊಂಡಿದ್ವಲ್ಲ ಈ ತರಕಾರಿ ಮತ್ತು ಕಾಳನ್ನ ಹಾಕ್ಕೊತಾ ಇದ್ದೀನಿ. ಅಯ್ಯೋ ಬೀಳ್ತಾನೆ ಇಲ್ಲ. ಬಿತ್ತು. ಸೊ ಈಗ ಇದನ್ನು ಹಾಕ್ಕೊಂಡು
ಮಿಕ್ಸ್ ಮಾಡಿಕೊಂಡು ಇದನ್ನೊಂದು ಇದನ್ನು ಅಷ್ಟೇ ಒಂದು 5 ಮಿನಿಟ್ಸ್ ಬೇಯಿಸ್ಕೊಂಡೆ ಸಾಕು. 5 ಮಿನಿಟ್ಸು ಜಾಸ್ತಿನೇ, ಬಿಕಾಸ್ ಆಲ್ರೆಡಿ ಚೆನ್ನಾಗಿ ಬೇಯಿಸ್ಕೊಂಬಿಟ್ಟಿದ್ದೀನಿ ನಾನು. ಸೊ ನೋಡಿ, ಪಲ್ಯ ಹೋಗಿ ಗೊಜ್ಜಾಗಿದೆ. ಹೆಂಗೆ ಅಮ್ಮ ನಾನು ನನ್ಗೇನು ಗೊತ್ತಿ, ನೀವು ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರಾ? ಏನೋ ಇಂಟೆನ್ಷನ್ ಅಲ್ಲ, ಅದು ಇನ್ಸ್ಟ್ರಕ್ಷನ್. ಆದರೂ ಏನಿಲ್ಲ ಫ್ರೆಂಡ್ಸ್, ಚಪಾತಿಗೆ ಆ್ಯಕ್ಚುಲಿ ಇದು ಸ್ವಲ್ಪ ಈ ಥರ ವಾಟರಿ ಥರ ಇದ್ದರೆ ಚೆನ್ನಾಗಿರುತ್ತಲ್ವಾ. ಚಪಾತಿನೂ ಡ್ರೈ ಇರುತ್ತೆ, ಪಲ್ಯನೂ ಡ್ರೈ ಇರುತ್ತೆ, ಏನು ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಲಾಸ್ಟಲ್ಲಿ ಇದು 2 ಮಿನಿಟ್ಸ್ ಕುಕ್ ಆಗಲಿ, ಅಷ್ಟರಲ್ಲಿ ಕೊತ್ತಂಬರಿ ಕಟ್ ಮಾಡಿ ಹಾಕೋಣ. ಸೊ ನಾನೀಗ ಕೊತ್ತಂಬರಿ ಕಟ್ ಮಾಡಿ ಹಾಕೊತಾ ಇದ್ದೀನಿ. ಹಾಕ್ಕೊಂಡು ಈಗ ಒಂದು ಆಲ್ಮೋಸ್ಟ್ ಆಗಿದೆ. ನಾನು ಸ್ಟವ್ ಆಫ್ ಮಾಡ್ಕೊತೀನಿ. ನೀವು ಬೇಕಾದರೆ ಇನ್ನೊಂದು 2 ಮಿನಿಟ್ಸು ಬಾಯ್ಲ್ ಮಾಡ್ಕೊಳ್ಳೋಕ್ಕೆ ಅವ್ರು ಬೇಯಿಸ್ಕೊಳ್ಳೋಕೆ ಬಿಡ್ಬೋದು. ಇಷ್ಟೇ, ಟೇಸ್ಟಿಯಾಗಿದೆ. ಆ್ಯಕ್ಚುಲಿ ಟೇಸ್ಟ್ ಚೆಕ್ ಮಾಡಿದೆ, ಚೆನ್ನಾಗಿದೆ, ಚಪಾತಿಗೆ ಚೆನ್ನಾಗಿರುತ್ತೆ. ನೀವು ಸೊ ಗೊಜ್ಜಿಗೆ ಚಪಾತಿ ಮಾಡಿಕೊಂಡು ಎಲ್ಲರೂ ತಿಂದ್ವಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.